ಈಗ ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕೆ ನಾವೇ ಹೋಗಿ ಆನ್ಲೈನ್ ಅರ್ಜಿ ಹಾಕಿ 5-6 OTP ಬರ್ತವೆ ಅಂತ ಅವೆಲ್ಲವನ್ನು ಕೊಡಬೇಕಂತೆ. ಏನಕ್ಕೆ ಇನ್ಕಮ್ ಸರ್ಟಿಫಿಕೇಟ್ನ ಲಿಂಕ್ ಮಾಡ್ತಾ ಇರೋದು ಅನ್ನೋದೇ ಗೊತ್ತಾಯ್ತಲ್ಲ. ಇಲ್ಲೊಂದು ವೈರ್ ಕಟ್ ಆಗಿತ್ತು, ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಗೈಸ್. ಇವನಿಗೆ ಏನೋ ಇತಿ ಪದಕ ಬಂದಿದ್ದಂತೆ ಗೈಸ್. ನನಗೆ ವಯಸ್ಸಾಯ್ತು, ಇನ್ನೇನು ಮಾಡೆ? ಹಾಂ, ವಯಸ್ಸಾಯ್ತು, ಇನ್ನೇನು ಮಾಡೆ? ನಾವು ತಿನ್ಬೇಕಾದ್ರೆ ಮಾತ್ರ ನನಗೆ 10 ಕೋರ್ಸು 2 ಕೋರ್ಸು ನೀವು ಒಟ್ಟ ಬರಲ್ಲ ಅಂದ್ರೆ ತಾನು ಮಾತ್ರ ಕರೆಂಟ್ ಹೋದಾಗ ಅವಾಗನೇ ತಿನ್ನೋದು ಗೈಸ್. ಖಂಡಿತ ಇಲ್ಲ, ಏನು ತಿಂದಿಲ್ಲ, ನಿಜವಾಗ್ಲೂ ತಿಂದಿಲ್ಲ. ಬೇಡ, ಯಾಕೆಂದ್ರೆ ನೀ ಜೋಗಪ್ಪ ಯಾರೋ ದಾನಿಗಳು ಮಿಸ್ಟರ್ ಯೋಗಿ, ನನಗೆ ನಮ್ಮ ಯೋಗಿ ಅವರು ನನಗೆ ಒಂದು ಬನ್ನು ಹಾಕೊಂಡಷ್ಟು ಶುಲ್ಕನೂ ತಂದು ಕೊಟ್ಟು ಕಾಸು ಕೊಟ್ಟು ತಿನ್ನೋದೇ ಇಲ್ಲ. ಏನು 5 ರೂಪಾಯಿನೂ ಕೊಟ್ಟಿಲ್ಲ ನಾನು. ಕಾಸು ಕೊಟ್ಟು ಏನೋ ತಿನ್ನೋದಿಲ್ಲ. ಏನು ಮೈ ವರ್ಕ್ ಏನ ಮೈ ವರ್ಕಿಂಗ್ ಪ್ರೋಗ್ರೆಸ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ, ಸುಸ್ವಾಗತ ಗೈಸ್. ಈ DK ಶಿವಕುಮಾರ್ ಗೆದ್ಮೇಲೆ ಬರೀ ಇದೇ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಈಗ ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕೆ ನಾವೇ ಹೋಗಿ ಆನ್ಲೈನ್ ಅರ್ಜಿ ಹಾಕಿ 5-6 OTP ಬರ್ತವೆ ಅಂತ ಅವೆಲ್ಲವನ್ನು ಕೊಡಬೇಕಂತೆ. ಇದು ಏನೇನು ಮಾಡ್ತಾವ್ರೆ ಏನು ಅನ್ನೋದೇ ಗೊತ್ತಾಯ್ತಿಲ್ಲ. ಈ ರೇಷನ್ ಕಾರ್ಡ್ಗೆ ಏನಕ್ಕೆ ಇನ್ಕಮ್ ಸರ್ಟಿಫಿಕೇಟ್ನ ಲಿಂಕ್ ಮಾಡ್ತಾ ಇರೋದು ಅನ್ನೋದೇ ಗೊತ್ತಾಯ್ತಿಲ್ಲ. ರೇಷನ್ ಕೊಡೋದಕ್ಕೂ ಇನ್ಕಮ್ ಸರ್ಟಿಫಿಕೇಟ್ಗೂ ಏನು ಸಂಬಂಧ ಅನ್ನೋದೇ ಗೊತ್ತಾಯ್ತಿಲ್ಲ. ಏನು ಮಾಡ್ತದೆ ಮಮ್ಮಿ ತಿಂಡಿ? ಯಾವ ಬಾತು? ತರಕಾರಿ ಬಾತ. ಸಾಲ ದಾಖಲಾತಿ ಬರ್ಸಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಮಮ್ಮಿ ಹೋಗಿ ಬರ್ಸ್ಕೊಂಬತ್ತೀನಿ. ಒಂದು ಗ್ಲಾಸ್ ನೀರು ಕೊಡು ಮಮ್ಮಿ ಕುಡಿಕೆ. ಬನ್ನಿ ಗೈಸ್ ಹೋಗೋಣ. ಮಾಸ್ಟ್ರು ಪಾಠ ಮಾಡ್ತಿದ್ರು, ಅದಕ್ಕೆ ಆಮೇಲೆ ಬನ್ನಿ ಅಂದರು. ಇಲ್ಲೊಂದು ವೈರ್ ಕಟ್ ಆಗಿತ್ತು, ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಗೈಸ್. ಗೈಸ್ ಕೊಡ್ಗಳಿಗೆ ಹೋಗ್ತಾ ಇದ್ದೀನಿ. ರುದ್ರೇಶ್ ಒಂದೇನೋ ಸ್ವಲ್ಪ ಕಂಪ್ಲೇಂಟ್ ಆಯ್ತಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ಬಂದ್ವಿ, ಇಲ್ಲೆಲ್ಲ ಮುಗೀತು ಕೆಲಸ, ಓಡ್ತಾ ಇದ್ದೀವಿ ಈಗ ರುದ್ರೇಶ್ ನಾನಿಬ್ರು. ಗೈಸ್ ಬಂದ್ವಿ ಸ್ಕೂಲ್ ಹತ್ರ. ಈಗ ಇಲ್ಲಿ ಬರ್ಸ್ಕೊಂಡು ಹೋಗ್ಬೇಕು ಈಗ ಕ್ಯಾಸ್ಟ್ ಇನ್ಕಮ್ಗೆ. ಗೈಸ್ ಫೋಟೋ ಬೇಕು ಅಂದರು ಮಾಸ್ಟ್ರು, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಇದು ಯಾವುದೋ ಒಂದು ಹಳೆ ಫೋಟೋ ಸಿಕ್ಕೈತೆ, ಹಳೇದು ಮಮ್ಮಿ. ಅದರಲ್ಲೇ ತಪ್ಪಾಗೋನಿ ಮಮ್ಮಿ ನಾನು. ಅಲ್ಲಿ ಆ ಕಡೆ ಪರ್ಸು ನೋಡೋದ್ರೊಳಗೆ ಏನಾರು ಆಯ್ತಾ ಆ ಪರ್ಸಲ್ಲಿ. ಸಾಲ ದಾಖಲಾತಿ ನಾನು ಬರ್ಸ್ಕೊಂಡ್ವಿ. ಬೆಂಕಿ ಕೂಡ ಬಂದವನೆ, ಅವನು ಬರ್ಸ್ಕೊಂಡು ಈಗ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಇವನಿಗೇನೋ ಇತಿ ಪದಕ ಬಂದಿದ್ದಂತೆ ಗೈಸ್. ನನಗೆ ಕೊಡೋದ ಈಗ ಹೇಳ್ದೆ ತಾನೆ. ಈಗ ನೀ ಹೆಂಗ್ಲೇ ಹೇಳ್ದೆ ಮತ್ತೆ? ನೀ ಹೆಂಗೆ ಹೇಳ್ದೆ ಮತ್ತೆ? ಮಾಡಿಕೊದ್ದೆ. ವಯಸ್ಸಾಯ್ತು, ಇನ್ನೇನು ಮಾಡೆ? ಹಾಂ, ವಯಸ್ಸಾಯ್ತು, ಇನ್ನೇನು ಮಾಡೆ? ನಾವು ತಿನ್ಬೇಕಾದ್ರೆ ಮಾತ್ರ ನನಗೆ 10 ಕೋರ್ಸು 2 ಕೋರ್ಸು ನೀವು ಒಟ್ಟ ಬರಲ್ಲ ಅಂದ್ರೆ ತಾನು ಮಾತ್ರ ಕರೆಂಟ್ ಹೋದಾಗ ಅವಾಗನೇ ತಿನ್ನೋದು ಗೈಸ್. ಖಂಡಿತ ಇಲ್ಲ, ಏನು ತಿಂದಿಲ್ಲ, ನಿಜವಾಗ್ಲೂ ತಿಂದಿಲ್ಲ. ಬೇಡ, ಯಾಕೆಂದ್ರೆ ನೀ ಜೋಗಪ್ಪ ಯಾರೋ ದಾನಿಗಳು ಮಿಸ್ಟರ್ ಯೋಗಿ, ನನಗೆ ನಮ್ಮ ಯೋಗಿ ಅವರು ನನಗೆ ಒಂದು ಬನ್ನು ಹಾಕೊಂಡಷ್ಟು ಶುಲ್ಕನೂ ತಂದು ಕೊಟ್ಟು ಕಾಸು ಕೊಟ್ಟು ತಿನ್ನೋದೇ ಇಲ್ಲ. ಏನು 5 ರೂಪಾಯಿನೂ ಕೊಟ್ಟಿಲ್ಲ ನಾನು. ಕಾಸು ಕೊಟ್ಟು ಏನೋ ತಿನ್ನೋದಿಲ್ಲ. ಏನು ಮೈ ವರ್ಕ್ ಏನ ಮೈ ವರ್ಕಿಂಗ್ ಪ್ರೋಗ್ರೆಸ್. ಚಿಪ್ಲಿಟ್ಲಿ. ಮಮ್ಮಿ ಏನು ಮಾಡಿದೆ ಅಡುಗೆ? ನನ್ನ ತಲೆಯ ಗೈಸ್. ಯಾಕೋ ನಮ್ಮ ಮಮ್ಮಿ 2 ದಿನದಿಂದ ಬೈತಿತ್ತು. ಇವತ್ತು ಮಮ್ಮಿ ಯಾಕೋ ಗರಂ ಆಗ್ಬಿಟ್ಟಿದೆ ಗೈಸ್ ನಮ್ಮ ಮಮ್ಮಿ. ಯಾಕೆ ಮಮ್ಮಿ? ಮನೆಗೆ ಬಂದು ವೀಡಿಯೋ ಮಾಡಿದೆ ನೀನೇನು, ಇನ್ನೇನು ಮಾಡೋರು? ಬೇರೆಯವ್ರ ಜೊತೆಲಿ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಹಾಂ, ಅದಕ್ಕೆ ಹೋಮ್ ಮೇಡು ತಿರುಕೈತೆಗೆ. ಏನಮ್ಮ?
ಏನು ಸಾರು? ತಗ್ನಿಕಾಳು ಹುಳಿ ಸಾಂಬಾರು. ಹ್ಞೂ, ಅದಕ್ಕೆ ಪಳಾರ ಅಂತ ತೊಳಿತಾರೆ ನೋಡಿ ಗೈಸ್. ಮದುವೆ ಹುಡುಗ ನಾನು. ಹಾಂ, ಮದುವೆಗೆ ರೆಡಿ ಆಯ್ತಿರೋದು 1 ತಿಂಗಳು ಅಂತಾನೆ ನಮ್ಮ ಮಮ್ಮಿ. ನೋಡಿ, 1 ತಿಂಗಳು ಅಂತಾನೆ ನಮ್ಮ ಮಮ್ಮಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದೆ ಗೈಸ್. ಹೇಳಿ ಕಟ್ ಮಾಡಲ್ಲ, ಹೇಳಿ. ಕಟ್ ಮಾಡಲ್ಲ ಇದ್ದ ಈಗ ಮತ್ತೆ ಏನೇನೋ ಮಾಡ್ಕೊಂಡಿರಲ್ಲ ಮನೆ ಮಮ್ಮಿ. ಮಮ್ಮಿ ನೀನ್ ನನಗೆ ಮಾಡ್ಕೊಡ್ಬೇಕು ಮಮ್ಮಿ. ನೀನು ಯಾವಾಗ ಮದುವೆ ಹತ್ರಕ್ಕೆ? ಈಗ ಇಂಡಿಯಾ ಇದು ನಂಚ್ಕಕ್ಕೆ ಏನಿದೆ? ಮೊಟ್ಟೆ ಬಜ್ಜಿ ಮಾಡಿದ್ದೀರಾ? ಮೊಟ್ಟೆ ಬಜ್ಜಿನ ನಾನು ತಿಂತೀನಿ ಬಿಡು. ನೀನು ಗುರುವಾರ ನೀನು ತಿನ್ನಲ್ಲ ಅಂದ್ರೆ ನಾನು ತಿಂತಾನೆ ಇರ್ತೀನ? ನಾನು ತಿಂತೀನಿ, ಬೇಡ ಅಂದ್ರೆ ತಿಂತೀನಿ ನಾನು. ಗೈಸ್, ನಮ್ಮ ಮಮ್ಮಿ ಅಯ್ಯೋ ಯಾಕಮ್ಮ ಅಂಥದ್ದು ಏನು ಮಾಡ್ತೀವಿ ಮಮ್ಮಿ? ನನಗೆ ಈಗ ತಲೆ ಚಚ್ಕೊಳ್ಳುವಂಥದ್ದು. ಗೈಸ್, ನಮ್ಮ ಮಮ್ಮಿ ಏನಂತಾರೆ ಗೊತ್ತಾ ಗೈಸ್? ಗುರುವಾರನೇ ಕಬಾಬ್ ತಂದು ತಿಂತೀಯ, ನಾನು ತಿಂದೇ ಇರೋದಕ್ಕೆ ಅವತ್ತೇ ತಗೊಬಂದು ತಿಂತೀಯ ನೀನು ಅಂತ ಬೈತಾ ಇದೆ ಗೈಸ್. ನನಗೆ ಗೊತ್ತಿಲ್ಲ ಕಣಮ್ಮ. ನಮ್ಮೂರವ್ರದಲ್ಲ ಅದು ಗಾಡಿ. ನೋಡಿದ ನಾನು ಗಾಡಿ ಅದು ಯಾರ್ದು ಅಂತ. ಮಮ್ಮಿ ಏನಿಲ್ಲ ಮಮ್ಮಿ, ಈಗ ಎಲ್ಲರೂ ತಿಂತಾರಲ್ಲ, ಒತ್ತು ಮುಳುಗಿದ್ಮೇಲೆ ಹಾಲು ಕರೆದ್ಮೇಲೆ ಹಾಲು ತಪ್ಪಲೆ ಬಿದ್ಮೇಲೆ ತಿನ್ಬಾರ್ದು ಅಂತ. ಎಷ್ಟೋ ಜನ ಹಂಗೆ ಮಾಡ್ತಾರಲ್ಲ, ತಪ್ಪಲೆಗೆ ಹಾಲು ಬಿದ್ಮೇಲೆ ತಿನ್ಬೋದು, ಲೆಕ್ಕ ಇಲ್ಲ ಅಂತಾರಲ್ಲ. ಹಂಗ ಗೈಸ್, ಕಬಾಬ್ ತಗೊಂಡ್ಬಂದು ಸಿಗ್ತೀನಿ. ಕಬಾಬ್ ತರಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಗೈಸ್ ಹೋಗೋಣ. ಒಂದು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಒಂದು ಮಾತಾ ತಗೋಯ್ತು. ನಿನ್ನ ಮೊಬೈಲ್ ಕದ್ದಿದ್ದಿಲ್ಲ ಅಂತ ಗೊತ್ತು, ಮೊಬೈಲ್ ಕದಿಯಲ್ಲ ಅಂತ ಗೊತ್ತು. ನಿಂಗೆ ಹೇಳ್ತೀವಿ ಯಾವ್ದಾರ ಫೋನ್ ಬಂದರೆ ಎತ್ತು ಅಂತ. ಎತ್ತಬೇಡ. ಅಲ್ಲೇನು 70,000 ದುಡ್ಡು ಮಾಡ್ಕಿದ ಬಿಡಮ್ಮ. ಕಾಲೇಜ್ ಹೋಗ್ಬೇಕನ ಪರ್ಸಲ್ಲಿ ಮಡಗಿಲ್ಲ ಮನೇಲೆ. ಇಷ್ಟೊತ್ತಲ್ಲಿ ಈಚೆ ಪರ್ಸ್ ತಕ್ಕ ಹೋಗೋದು, ಕಳ್ರ ಇಟ್ಕೊಬಿಡ್ತಾರೆ. ಮಕ್ಳು ಹಿಡಿಯೋರು ಬಂದಿದ್ದಾರೆ ಅಂತ ಬೀಗ ಮಕ್ಳು ಬರಗಂಟು. ಕಬಾಬ್ ತಗೊಂಡಿದ್ದೀನಿ, ಹೋಯ್ತಾ ಇದ್ದೀನಿ ಮನೆಗೆ. ಗೈಸ್, ಈಗ ತಗೊಂಬಂದಿದ್ದೀನಿ ಕಬಾಬ್ನ ನಂಚ್ಕೊಳ್ಳೋಕ್ಕೆ. ಮಮ್ಮಿ ಮೊಟ್ಟೆ ಬಜ್ಜಿ ಇಲ್ಲ ಕೊಡು, ಅದನ್ನೂ